ಹೇರ್ ಸ್ಟೈಲ್ ಎಲ್ಲ ಸೆಟ್ ಮಾಡ್ಕೊಂಡು ಆಮೇಲೆ ಎಲ್ಲ ಡ್ರೆಸ್ಗೆ ಸರಿ ಕಾಣಬೇಕಲ್ಲ. ಕಾಣಿಸ್ತಾ ಇನ್ಫ್ಲೂಯೆನ್ಸರ್ ಇಲ್ಲ. ಆಕ್ಚುಲಿ ಅದ್ರ ಬಗ್ಗೆ ನಾವು ಮಾತಾಡಕ್ ಬಂದೆ. ಇವಾಗ ನಮ್ದು ಇವತ್ತು ಮೊದಲನೇ ವ್ಲಾಗ್ ಶೂಟ್ ಮಾಡ್ತಾ ಇದೀವಿ. ನಾನು ಶೂಟ್ ಆಗುತ್ತೋ ಇಲ್ವೋ ಅನ್ನೋ ಡೌಟಲ್ಲೇ ಬಂದೆ. ಆದ್ರೆ ಅಣ್ಣ ಫುಲ್ ಕಾನ್ಫಿಡೆನ್ಸ್ ಆಗಿ ಇನ್ಫ್ಲೂಯೆನ್ಸರ್ ಅಂತ ಟಿ ಶರ್ಟ್ ಮೇಲೆ ಬರ್ಕ ಬಂದ್ಬಿಟ್ಟವ್ರೆ. ಅಂದ್ರೆ ಬರ್ಕೊಂಡಿಲ್ಲ, ಪ್ರಿಂಟ್ ಆಗಿರೋ ಟಿ ಶರ್ಟ್ ಹಾಕ ಬಂದ್ಬಿಟ್ಟವ್ರೆ. ಇದ್ ನೋಡ್ತಾ ಇದ್ರೆ ನನ್ಗೊಂದು ಸ್ಟೋರಿ ನೆನಪಾಯ್ತೈತೆ. ಒಂದೂರಲ್ಲಿ ಮಳೆ ಬರ್ತಾ ಇರಲ್ಲ, 1-2 ವರ್ಷದಿಂದ ಬರಗಾಲ ನಡೀತಾ ಇರುತ್ತೆ. ದೇವ್ರಿಗೆ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಜಾಗ ಸೆಲೆಕ್ಟ್ ಮಾಡಿ, ಯಾವುದೋ ಒಂದು ದೇವಸ್ಥಾನ ಸೆಲೆಕ್ಟ್ ಮಾಡಿ ದೇವ್ರಿಗೆ ಆಫರಿಂಗ್ಸ್ ಕೊಡ್ತಾರಲ್ಲ, ಈ ಹಣ್ಣು ಹಂಪ್ಲು ಆಮೇಲೆ ಹೂವು ಗಿವ ಅವೆಲ್ಲ ತಗೊಂಡ್ಬರ್ತಾರೆ. ಆಯ್ತಾ, ಎಲ್ಲಾರು ಬಂದಿರ್ತಾರೆ. ಆದ್ರೆ ಒಂದು ಹುಡುಗ ಮಾತ್ರ ಛತ್ರಿ ತಗೊಂಡ್ಬಂದಿರ್ತಾನೆ. ಅದು ಕಾನ್ಫಿಡೆನ್ಸ್ ಅನ್ನೋದನ್ನ ತೋರಿಸುತ್ತೆ. ಅಂದ್ರೆ ಇಲ್ಲಿ ನನಗಿಲ್ದೇ ಇರೋ ಕಾನ್ಫಿಡೆನ್ಸ್ ನಮ್ ಸಂತೋಷಂಗೈತೆ. ನನ್ನ ಹೆಸರು ಚೇತನ್ ಅಂತ, ಇವ್ರ ಹೆಸರು ಸಂತೋಷ್ ಅಂತ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸಂತೋಷ ಅನ್ಬೋದು. ಅಷ್ಟೊಂದು ಕೆಡ್ದಾಗಿಲ್ಲ. ಆದ್ರೆ ಫ್ರೆಂಡ್ಸ್ ಅನ್ನೋರು ಕೆಡ್ದಾಗೆ ಕರಿಬೇಕು, ಇಲ್ಲ ಅಂದ್ರೆ ಅವ್ರ ಫ್ರೆಂಡ್ಸೇ ಅಲ್ಲ. ಏನ್ ಹೇಳೋ, ಅವರು ಫ್ರೆಂಡ್ಸೇ ಅಲ್ಲ. ಆಯ್ತಾ. ಆಕ್ಚುಲಿ ಮಗ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನೀ ಏನಾಗ್ಬೇಕು ಅನ್ಕೊಂಡಿದ್ದೆ? ಇವಾಗ ಏನ್ ಅನ್ಕೊಂಡಿದ್ದೀನಿ, ಆಗ್ಲೂ ಅದನ್ನ ಅನ್ಕೊಂಡಿದ್ದೆ. ಏನ್ ಅನ್ಕೊಂಡಿದ್ದೆ ಅದನ್ನೇ ಹೇಳು. ಏನು ಅನ್ಕೊಂಡಿದ್ದೆ? ಏನು ಅನ್ಕೊಳ್ಳಿಲ್ವಾ? ಇಲ್ಲ, ನಾನು ಸ್ಕೂಲ್ ಡೇಸ್ ಅಲ್ಲಿ ಇರ್ಬೇಕಾದ್ರೆ ನಮ್ಮ ಮನೇಲಿ ಎಲ್ರಿಗೂ ನಾ ಸೋಲ್ಜರ್ ಆಯ್ತೀನಿ ಅಂತಿದ್ದೆ. ಆಯ್ತಾ. ಸ್ವಲ್ಪ ದೊಡ್ಡವನಾಯ್ತಾ ಏನಾಯ್ತು ಅಂದ್ರೆ, ಫಸ್ಟ್ PU ಕಾಲೇಜಿಗೆ ಜಾಯ್ನ್ ಆಗಿದ್ದೆ. ಅಲ್ಲಿಗೆ ಹೋದಾಗ ಆರ್ಮಿ ಸೆಲೆಕ್ಷನ್ಗೆ ಅಂತ ಬಂದ್ರು. ಅಂದ್ರೆ ಅಲ್ಲೊಂದು ಆಪ್ಷನ್ ಇತ್ತು, ಆರ್ಮಿಗೆ ಬೇಕಾದ್ರೂ ಹೋಗ್ಬೋದು, ಮತ್ತೆ ಇನ್ನೊಂದು ನೇವಿ ಮತ್ತೆ ಏರ್ ಫೋರ್ಸ್ ಯಾವ್ದಕ್ ಬೇಕಾದ್ರೂ ಹೋಗ್ಬೋದು. ನೇವಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸ್ವಿಮ್ಮಿಂಗ್ ಬರ್ಬೇಕು ಅನ್ನೋ ಒಂದು ರೂಲ್ ಇತ್ತು. ಅದ್ ಬಿಟ್ರೆ ಬೇರೆ ಏನೂ ಇರ್ಲಿಲ್ಲ. ಆಯ್ತಾ. ಇಲ್ಲ, ಇದು ಎಲ್ಲದಕ್ಕಿಂತ ಮೇನ್ ರೂಲ್ ಅಲ್ಲಿ ಇದ್ದಿದ್ದು ಏನಂತ ಹೇಳಿದ್ರೆ 4 ಕಿಲೋಮೀಟರ್ ಓಡ್ಬೇಕು. ಅಂದ್ರೆ ಅಲ್ಲಿ ಆರ್ಮಿ ಮಾತ್ರ ಅಲ್ಲ, NCC ಆರ್ಮಿ ಎರಡಕ್ಕೂ ಆರ್ಮಿ ಟ್ರೈನಿಂಗ್ ವಾರಕ್ಕೊಂದ್ಸಲ ಏನೋ ನಡೆಯುತ್ತೆ. ಸೆಲೆಕ್ಷನ್ಸ್ ನಡೆದ್ಬಿಡುತ್ತೆ. ಆರ್ಮಿ ಟ್ರೈನಿಂಗ್ ವಾರಕ್ಕೊಂದ್ಸಲ ನಡೆಯುತ್ತೆ. ಎವ್ರಿ ಡೇ ಮಾರ್ನಿಂಗು NCC ಏನು ಕರೀತಾರೆ, ಅದು ಅಸೆಂಬ್ಲಿ ಅಲ್ಲ, ಅಸೆಂಬ್ಲಿ ಅಂತ ಒಂದು ಮಾಡ್ತಾರೆ. ಅದಾದ್ಮೇಲಿಂದ ಎವ್ರಿ ಡೇ ಓಡೋದಂತೂ ಓಡೋದ್ ಪಕ್ಕ. ಆಯ್ತಾ. ಅದಾದ್ಮೇಲೆ ಡಿಪ್ ಸ್ಕಿಪ್ ನನ್ ಮಗ ಹೊಡಿಬೇಕು ಎಲ್ಲ ಹೇಳಿದ್ರು ನನಗೆ. ನಾನು ಆರ್ಮಿಗೆ ಹೋಗ್ಬಿಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಇತ್ತು. ಮಗ ಓಡ್ಬೇಕು ಅಂತ ನೋಡಿದಾಗ 4 ಕಿಲೋಮೀಟರ್ ತಾನೇ ಈಸಿ ಗುರು. ಆಯ್ತಾ. ಭಯಂಕರ ಈಸಿ ಗುರು. ಓವರ್ ಕಾನ್ಫಿಡೆನ್ಸು. ಓಡ್ಬೇಕು ಅಂತ ಹೋಗ್ಬಿಟ್ಟು ಆ ಗ್ರೌಂಡ್ ನೋಡಿದಾಗ ಇಲ್ಲೇ ಓಡ್ಬೇಕು ಅಂತ ತೋರಿಸಿದ್ರು. ಇಲ್ಲಿಂದ ನೋಡಿದ್ರೆ ಆ ಕಡೆ ನಿಂತಿರೋ ಸೈಕಲ್ ಇಷ್ಟೇ ಪುಟ್ಟದಾಗ ಕಾಣಿಸ್ತಾ ಇತ್ತು. ಅಲ್ಲಿ ಬಿಟ್ಟೆ. ನಮ್ ಕೈಲಿ ಆರ್ಮಿಗೆ ಹೋಗಕ್ ಆಗಲ್ಲ, ಈ ಹೊಟ್ಟೆ ಇಟ್ಕೊಂಡಂತೂ ದೇವರನಿಗೂ ಆಗಲ್ಲ ಅನ್ಬಿಟ್ಟು ಅಲ್ಲೇ ಬಿಟ್ಟು. ಇಲ್ಲ, ಇಲ್ಲಿ ನೋಡ್ಬೇಡ, ಕ್ಯಾಮ್ರಲ್ಲಿ ಕಾಣ್ತಾ ಇಲ್ಲ, ಕ್ಯಾಮ್ರಾ ಫ್ರೇಮು ಹೊಟ್ಟೆ ಕಾಣದೇ ಇರೋ ತರ ಇಟ್ಟಿದ್ದೀನಿ. ಆಯ್ತಾ. ಅಲ್ಲಿ ಬಿಟ್ಬಿಟ್ಟೆ. ನೆಕ್ಸ್ಟು ಅದಾದ್ಮೇಲೆ ಒಂದು ಸ್ಟೋರಿ ರೈಟಿಂಗ್ ಮೇಲೆ ನನಗೆ ಆಸೆ ಉಟ್ಕೊಂತು. ಅಂದ್ರೆ ಮೂವಿ ಸ್ಟೋರಿ ಬರೀಬೇಕು ಅಂತ ಹೇಳ್ಬಿಟ್ಟು. ಸ್ಕ್ರೀನ್ ಪ್ಲೇ ಒಂದು ರೇಂಜಿಗೆ ಚೆನ್ನಾಗೇ ಬರೀತಾ ಇದ್ದೆ. ಅದೊಂಥರ ಥ್ರಿಲ್ಲರ್ ಜೋನರ್ ನನಗೆ ಭಯಂಕರ ಇಷ್ಟ ಸ್ಟೋರಿ ಬರೆಯೋದಕ್ಕೆ. ನಾನು ಇವನು ಕೂತ್ಕೊಂಡು ಕೆಲವೊಂದು ಸ್ಟೋರಿಗಳು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅವಾಗ ಈಗಲೂ ಮಾಡ್ತಾ ಇರ್ತೀವಿ. ಆದ್ರೆ ಯಾವುದು ಎಕ್ಸಿಕ್ಯೂಟ್ ಮಾಡಿಲ್ಲ, ಬಟ್ ಮಾಡ್ತಾ ಇರ್ತೀವಿ. ಅಲ್ಲಿ ಇನ್ನ ಒಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ಒಬ್ಬ ಡೈರೆಕ್ಟ್ರು ನನ್ನ ಕರೆದು ಇನ್ ದ ಸೆನ್ಸ್ ಹಿಂಗೆ ಪರಿಚಯ ಆದ್ರು, ನಮ್ಮ ಫ್ರೆಂಡ್ ಮುಖಾಂತರ ಪರಿಚಯ ಆದ್ರು. ಯಾವುದೋ ಒಂದು ಪ್ರಾಜೆಕ್ಟ್ಗೆ ಡೈಲಾಗ್ ಬರೀಬೇಕು ಅಂತ ಕೊಟ್ರು. ನಾನು ಕೂತ್ಕೊಂಡು ಬರಿತಾ ಇದ್ದೀನಿ. ಬರಿತಾ ನನಗೆ ಅರ್ಥ ಆಗಿದ್ದೇನಂತ ಹೇಳಿದ್ರೆ, ನನಗೆ ಸ್ಟೋರಿ ಬೇಕಾದ್ರೆ ಮಾಡ್ಬೋದು, ಸ್ಕ್ರೀನ್ ಪ್ಲೇ ಬೇಕಾದ್ರೆ ಬರೀಬೋದು, ಡೈಲಾಗ್ ಬರೆಯೋದಕ್ಕೆ ಬರಲ್ಲ ಅಂತ ಗೊತ್ತಾಯ್ತು. 1 ವಾರದಲ್ಲಿ ಅದನ್ನು ಕ್ವಿಟ್ ಮಾಡ್ಬಿಟ್ಟೆ. ಬಟ್ ಡೈಲಿ ರುಟೀನ್ಗಳು ಓಡ್ತಾ ಇತ್ತು. ಆದ್ರೆ ಇವಾಗ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಚಿಕ್ಕ ವಯಸ್ಸಲ್ಲಿ ಸೋಲ್ಜರು, ಆಮೇಲೆ ಸ್ಟೋರಿ ರೈಟರು, ಇಲ್ಲ ಅದಾದ್ಮೇಲೆ ಡೈರೆಕ್ಟರ್ ಅಂತೂ ಒಂದು ಡೈರೆಕ್ಟರ್ ಆಗ್ಬೇಕು ಅನ್ನೋ ಕನಸು ಕಂಡಿದ್ವಿ. ಆಯ್ತಾ. ಬಟ್ ಇದೆಷ್ಟು ದಿನ ಓಡುತ್ತೆ ಅಂತ ಗೊತ್ತಿಲ್ಲ. ಬಟ್
ಓಡೋವರೆಗೂ ಆದಷ್ಟು ಒಳ್ಳೆ ಕಂಟೆಂಟ್ ಕೊಡಬೇಕು ಅನ್ನೋ ಆಸೆ ಐತೆ. ಕೊಡ್ತೀವ ಕೊಡಲ್ವಾ ಅಂತೆಲ್ಲ ಗೊತ್ತಿಲ್ಲ, ಆಸೆ ಅಂತೂ ಐತೆ. ನೀವು ನಂಬಿಕೆ ಇಟ್ಕೊಂಡು ನೋಡಿ, ನಿಮ್ಮ ನಂಬಿಕೆಗೆ ಮೋಸ ಮಾಡ್ಬೋದು, ಮಾಡ್ದೇನೂ ಇರ್ಬೋದು, ಹೇಳೋದಕ್ಕಾಗಲ್ಲ. ಚಾನಲ್ ನೇಮ್ ವೈಬಲೋರಿಯಸ್. ಏನ್ ಹೇಳು? ವೈಬಲೋರಿಯಸ್ ಅಂದ್ರೆ ಏನ್ ಹೇಳು? ಇಲ್ಲ, ಮಾಡ್ಬೇಕಾರೆ ಕೆಲಸ ಮಾಡ್ಬೇಕಾರೆಲ್ಲ ನಾವು ಪ್ರೊಫೆಷನಲ್ ಲೆವೆಲ್ಗೆ ಯೋಚನೆ ಮಾಡ್ತೀವಿ. ಅಂದ್ರೆ ಯೋಚನೆ ಮಾತ್ರ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ, ಯೋಚನೆ ಮಾಡ್ತೀವಿ. ವೈಬಲೋರಿಯಸ್ ಅಂದ್ರೆ ವೈಬ್ ಪ್ಲಸ್ ಎಕ್ಸ್ಪ್ಲೋರ್ ಪ್ಲಸ್ ಗ್ಲೋರಿಯಸ್. ಆಯ್ತಾ? ಗ್ಲೋರಿಯಸ್ ಅಂದ್ರೆ ಮೀನಿಂಗ್ ಗೊತ್ತಿಲ್ಲ, ಗೂಗಲ್ ಮಾಡಿದೆ ನಾನು. ಆಯ್ತಾ? ಮರ್ತೋಗೈತೆ, ಈಗ ಕೇಳ್ಬೇಡ. ಯಾರಾದ್ರೂ ನೋಡ್ತಾ ಇರೋರು ಬೇಕಂದ್ರೆ ಮಾಡ್ಕೋತಾರೆ ಅವರು. ಆಯ್ತಾ? ಆದ್ರೆ ಕನ್ನಡದಲ್ಲಿ ಮಹತ್ವವುಳ್ಳ ಅಂತ ಏನೋ ಒಂದು ಮೀನಿಂಗ್ ಬರುತ್ತೆ. ಗ್ಲೋರಿಯಸ್ ಕನ್ನಡ ಮೀನಿಂಗ್ ವೈಭವಯುತ ಅಂದ್ರೆ ಮಹತ್ವವುಳ್ಳ ಅಂತಾನು ಬರುತ್ತೆ. ನಾವು ಮಹತ್ವವುಳ್ಳ ಕಂಟೆಂಟ್ಗಳನ್ನ ಕೊಡಬೇಕು ಅಂತ ಅನ್ಕೊಂಡಿದೀವಿ, ಕೊಡ್ತೀವಿ. ಸೊ ವೈಬಲೋರಿಯಸ್ ಅಂತ ಚಾನಲ್ ನೇಮು. ವೈಬಲೋರಿಯಸ್ ಅಂದ್ರೆ ವೈಬ್ ಪ್ಲಸ್ ಎಕ್ಸ್ಪ್ಲೋರ್ ಪ್ಲಸ್ ಗ್ಲೋರಿಯಸ್. ಇವತ್ತು ಬೆಳಗ್ಗೆ 9 ಗಂಟೆಗೆ ಶೂಟ್ ಮಾಡಬೇಕು ಅನ್ಕೊಂಡು ಬಂದು, ವೆದರ್ ಚೆನ್ನಾಗಿತ್ತು ಬರ್ಬೇಕಾದ್ರೆ, ಬಟ್ ಇವಾಗ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇಲ್ಲ ವೆದರು. ಶೋ ಯು. ಅವಾಗ ಮಳೆ ಬರ್ತಾ ಇದೆ, ಅವಾಗ ಬಿಸಿಲು ಹೊಡಿತಾ ಇದೆ. ಆಯ್ತಾ? ಮೋಡ ಹಿಂಗಿರೋದು 1-2 ನಿಮಿಷಕ್ಕೆ ಹಿಂಗಾಗತ್ತೆ. ಈ ಕಡೆ ಕಾಣ್ತಾ ಇದೆಯಾ? ಇಲ್ಲ, ಅಲ್ಲೂ ಮೋಡ ಚೆನ್ನಾಗಿದೆ ಮಗ, ಮಳೆ ಬಂದ್ಬಿಟ್ಟಿದೆ ಆಲ್ರೆಡಿ. ಆಯ್ತಾ? ಸೊ ಇವತ್ತು ಜಾಸ್ತಿ ಪ್ಲೇಸಸ್ ಯಾವುದು ವಿಸಿಟ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಒಂದು ಟೀ ಕುಡ್ಕೊಂಡು ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಯಾವ ಪ್ಲೇಸ್ ಅಂತ ಅಲ್ಲಿಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಇವರು ನಮ್ಮ ಫ್ರೆಂಡ್ಸು, ಆಕ್ಚುಲಿ ಕಾರ್ ಮೆಕ್ಯಾನಿಕ್. ಅವ್ರವ್ರ ಇಂಟ್ರೊಡಕ್ಷನ್ ಅವ್ರವರೇ ಕೊಡ್ತಾರೆ. ಕೊಟ್ಕೊಳ್ರಪ್ಪ. ಅದೇ ಇಂಟ್ರೊಡಕ್ಷನ್, ಬೇರೆ ಏನು ಕೊಡ್ತಾರೆ. ನಮ್ಮ ಹೆಸರು ಶ್ರೀನಿವಾಸ್ ಅಂತ. ನಮ್ಮ ಹೆಸರು ಎಷ್ಟು ಜನ ಇದ್ದೀರಾ? ನಮ್ಮ ಹೆಸರು ಅಲ್ಲ, ನಿನ್ನ ನಾವು ಅಂತ ಕರ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಒಂದ್ 4 ಜನ ಹೇಳು. ನಾವು ಕೆಲಸ ಮಾಡೋದು ಕಾರ್ ಮೆಕ್ಯಾನಿಕ್ ಅಂತ. ಆಮೇಲೆ ಕಾರ್ ಮೆಕ್ಯಾನಿಕ್ ಅಂತ ಅಂದ್ರೆ ಕಾರ್ ಮೆಕ್ಯಾನಿಕ್ ಅಲ್ಲ. ಸ್ಟೀಫನ್, ನಾನು ಮೆಕ್ಯಾನಿಕ್. ಒಂಚೂರು ಜೋರಾಗಿ ಹೇಳಿಲ್ಲ ಅಂದ್ರೆ ಕೇಳ್ಸಲ್ಲ. ಇವರು ಏನ ನಿನ್ನ ಹೆಸರು? ಶ್ರೀನಿವಾಸು. ಇವರು ಸ್ಟೀಫನ್. ಇವರೇ ನಗರ್ಸ್ಕೊಂಡ್ ಮಾತಾಡ್ಬೇಕು. ಏನ್ ನಾವು ಕರೆಕ್ಟ್ ಮಾತಾಡಕೈತದೆ? ಇಲ್ಲಿ ಆಕ್ಚುಲಿ ಏನಂತ ಹೇಳಿದ್ರೆ, ಇವ್ರು ಇದಾರಲ್ಲ, ಇವರು ಸ್ಟಾರ್ಟಿಂಗ್ ಬಂದಾಗ ಗುರು ಅಂತ ಇದ್ರು, ಅದಾದ್ಮೇಲಿಂದ ಅಪ್ಪಾಜಿ ಅಂತ ಇದ್ರು, ಇವಾಗ ಬೇಬ್ಸ್ ಡೂಡ್ಸ್. ಕಾರ್ ಮೆಕ್ಯಾನಿಕ್ ಆಗಿದ್ದೆ ಆದ, ಯಾರು ಸವಾಸ ಮಾಡೋದ್ನೋ ಗೊತ್ತಿಲ್ಲ. ಬೇಬ್ಸ್ ಅಂತ ಬೇರೆ ಕರೀತಾನೆ. ಡೂಡ್ಸ್, ಬೇಬ್ಸ್. ಇನ್ನು ಏನಂತ ಕರಿತೀಯ ಗುರು? ಬ್ರೋ. ಫೋನ್ ಮಾಡ್ತು ಅಂದ್ರೆ ಏ ಬ್ರೋ, ಮಲ್ಲು ಅಣ್ಣ ಏನಪ್ಪಾಜಿ, ಎಲ್ಲಿದ್ಯಾ ಅಪ್ಪಾಜಿ? ಈಗ ಹೇಳ್ ಬ್ರೋ, ಎಲ್ಲಿದ್ಯಾ ಬ್ರೋ? ಫುಲ್ ಸ್ಟೈಲಿಶ್ ಆಗಿ. ಯಾವ್ದಾದ್ರು ಆಡಿ ಕಾರ್ ಏನಾದ್ರು ರಿಪೇರಿ ಮಾಡಿದ್ದ? ಅನ್ನೋದ್ಕಿಂತ ಈಗ ಜನ ಚೇಂಜ್ ಕೇಳ್ತಾರೆ, ನಾವು ಚೇಂಜ್ ಕೇಳ್ಬೇಕು. ಜನ ಚೇಂಜ್ ಕೇಳ್ತಾರೆ, ನಾವು ಚೇಂಜ್ ಆಗ್ಬೇಕು. ಚೇಂಜ್ ಆಗ್ಬೇಕಂತನ? ಸರಿ. ಸ್ಟೀಫನ್ ಅಷ್ಟೇನ ನಿಮ್ದು? ಅಂದ್ರೆ ಒಳ್ಳೆ ಮೆಕ್ಯಾನಿಕ್. ಆ ಹೊಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ. ಹಳೆ ಇಂಗ್ಲಿಷ್ ಫಿಲಮ್ ಅಲ್ಲಿ ಕಾರ್ ಕೆಟ್ಟೋದಾಗ ಹೋಯ್ತಾರಲ್ಲ, ಮೆಕ್ಯಾನಿಕ್ ಗ್ಯಾರೇಜ್ ಇರ್ತಾರಲ್ಲ, ಹಂಗೆ ಅವನೇ. ದೇವತ್ ಫಿಲಮ್ ಗಳಲ್ಲಿ ಈ ಕಾರ್ ಎಲ್ಲರೂ ಕೆಟ್ಟೋಯ್ತು. ಜನರಲ್ ಆಗಿ ದೇವತ್ ಫಿಲಮ್ ಅಲ್ಲಿ ಕಾರ್ ಕೆಟ್ಟೋಯ್ತದೆ. ಯಾರೋ ಒಬ್ಬ ಬರ್ತದೆ ಯೂಟ್ಯೂಬ್ ಅಲ್ಲಿ, ಅವನು ದೇವದ ಮನೆ ಒಳಗೆ ಹೋಗಿ ಈ ತಿಂಡಿ ಇಡೋದು, ಬೊಂಬೆ ಇಡೋದು ಎಲ್ಲ ಮಾಡ್ತಾ ಇರೋದು. ಚಳ್ ಪಳ್ಳ ಅಂತ ಸೌಂಡ್ ನೀಟಾಗಿ ವಿಡಿಯೋ ಕ್ಯಾಚ್ ಮಾಡಿ ಎಲ್ಲದಕ್ಕೂ ಯೂಟ್ಯೂಬ್ ಹಾಕೋನು. ಅವ್ನು ಭಾರಿ ಇಂಟ್ರೆಸ್ಟ್ ಆಗಿ ನೋಡ್ತೀನಿ ಅಂತ, ಸೀರಿಯಸ್ ಆಗಿ. ನೆಕ್ಸ್ಟ್ ನಾಳೆ ನಮ್ದು ನೋಡು. ಈಗ ನಾವು ದೆವ್ವ ಹುಡಿಕೊಂಡು ಹೊರಗಡೆ ಎಲ್ಲೂ ಹೋಗೋದ್ ಬೇಕಾಗಿಲ್ಲ. ಆಯ್ತಾ? ಹಿಂದೆನೆ ಅವನೇ ಹೇಳ್ಕೊಂಡು ನೆಕ್ಸ್ಟ್ ಟಾಪಿಕ್ ಬರೋದೇ ರಂದು ಅಲ್ಲಿ ಅಂತ, ಅದಕ್ಕೆ ನಾವೇ ಹೇಳ್ತಿದ್ವಿ. ನೆಕ್ಸ್ಟ್ ಏನೋ ಹೇಳಕ್ ಬಂದೆ. ಅದು ಏನ್ ಹೇಳ್ತಾರೆ, ಗ್ಯಾರೇಜ್ ಅಡ್ರೆಸ್ ಹೇಳ್ಬಿಡು. ಒಳ್ಳೆ ಮೆಕ್ಯಾನಿಕ್ ಮಾತ್ರ ಮಾತಲ್ಲಿ ಒಂಚೂರು ಜಾಸ್ತಿ ಬಂದಾಗ ಐ ಡೂಡ್ ಎಲ್ಲಿ ರೆಡಿ ಮಾಡ್ಬೇಕು ಡೂಡ್ ಅಂತಾರೆ. ಯಾರ ಕಾರ್ ರೆಡಿ ಮಾಡಿಸ್ಬೇಕು ಅಂದ್ರೆ ಮೈಸೂರ್ ರಿಂಗ್ ರೋಡ್ ಅಲ್ಲ, ರಿಂಗ್ ರೋಡ್. ಆಯ್ತಾ? ರಿಂಗ್ ರೋಡ್ ವೈಟ್ ಅಪಾರ್ಟ್ಮೆಂಟ್ ಹತ್ರ ಬಂದ್ಬಿಡಿ. ಇನ್ಕಲ್ ಹಿನ್ಕಲ್, ಮೈಸೂರು ಹಿನ್ಕಲ್ ಹತ್ರ
ಒಳ್ಳೆ ಮೆಕ್ಯಾನಿಕ್ಕು, ಒಳ್ಳೆ ಕೆಲ್ಸಕಾರ ಮೊಬೈಲ್ ನಂಬರ್ ಆಯ್ತಾ. ವಿಡಿಯೋಲಿ ಇರ್ಬೇಕಾದ್ರೆ ಈ ತರ ಮಾತಾಡ್ತಾ ಇದಾರೆ, ಆದ್ರೆ ರಿಯಲ್ ಆಗಿ ಬಂದಾಗ ಅವ್ರು ನಿಮ್ಗೆ ಬರೀ ಕಾರ್ ರೆಡಿ ಮಾಡೋದು ಮಾತ್ರನೂ ಅಲ್ಲದೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಇದು ಯಾಕೆ ನಾಚ್ಕೊತಾ ಇದೆಯಾ? ನಾನ್ಯಾಕಪ್ಪ ನಾಚ್ಕೊಳ್ಳೋಣ. ಇಲ್ಲ, ನೀನ್ ವಿಡಿಯೋಲಿ ಹಂಗೆ ಕಾಣಿಸ್ತಾ ಇರೋದು. ಸರಿ ಆಯ್ತು, ನಾನು ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಹೋಗಿ ಅಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಗಾಯ್ಸ್, ಒಳ್ಳೆ ವೈಬಿರ ಜಾಗ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ. ನಾವು ವೈಬಿರ ಜಾಗಕ್ಕೆ ಬರಬೇಕು ಅಂದ್ಕೊಂಡು ಬರ್ತಾ ಮಳೇಲಿ ತಗ್ಲಾಕೊಂಡು ಒಂದು ಜಾಗಕ್ಕೆ ಬಂದ್ವಿ. ವೈಬೇನೂ ಇದೆ, ಬಟ್ ವ್ಲಾಗ್ ಅಂತೂ ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ವ್ಲಾಗ್ ಇಲ್ಲೇ ಎಂಡ್ ಮಾಡ್ಕೊತೀನಿ. ಸ್ವಲ್ಪ ಸಿನಿಮ್ಯಾಟಿಕ್ ಫುಟೇಜ್ಗಳು ಹಾಕಿ ವ್ಲಾಗ್ ಎಂಡ್ ಮಾಡ್ಕೊತೀನಿ. ಪ್ಲೇಸ್ ತೋರಿಸ್ತೀನಿ ನೋಡಿ. ದಿಸ್ ಈಸ್ ದ ಪ್ಲೇಸ್. ಮುಂದೆ ಒಳ್ಳೆ ವ್ಲಾಗ್ಗಳು, ಒಳ್ಳೆ ಕಂಟೆಂಟ್ ಇನ್ ದ ಸೆನ್ಸ್ ಒಳ್ಳೆ ಪ್ಲೇಸಸ್ನ ವಿಸಿಟ್ ಮಾಡ್ತಾ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸದ್ಯಕ್ಕೆ ಇಲ್ಲೇ ಬಾಯ್ ಹೇಳ್ತಾ ಇದ್ದೀನಿ. ಹೆಸರು CK ಅಂತ, ಇವ್ರ ಹೆಸರು SK ಅಂತ. ಮಗ ಬಾಯ್ ಹೇಳ್ಬಿಡಂಗೆ. ಬಾಯ್. ಕೇಳಿಸ್ತಾ ಇಲ್ಲ ಮೈಕಲ್ಲಿ ಹೇಳ್ಬಿಡು. ಬಾಯ್ 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 ಬಾಯ್.